ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಏನು ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ಆನಂದಣ್ಣ, ನಮ್ಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಒಳ್ಳೇದಾಯ್ತು ಇವತ್ತು ಬೈಕಲ್ಲಿ ಬಂದಿದ್ದು, ಇಲ್ಲಾಂದರೆ ತುಂಬ ಲೇಟ್ ಆಗ್ಬಿಡೋದು. ಇಲ್ಲಿ ಬೇರೆ ಕೆಲಸನೂ ಬಾಕಿ ಇದೆಯಲ್ಲ. ಎಸ್, ಆಫೀಸಿಗೆ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಬರ್ತಾ ಇರೋದು. ಹೇ ರಾಜು, ಏನೋ ಇದು ಕತೆ ಬೇರೆನೇ ನಡೀತಾ ಇದೆ. ಹಾಗಾದ್ರೆ ಶನಾಯ ಮೇಡಮ್ ಗುರು ಸರಿ ಕೈ ಕೊಟ್ಟಾಗೇನಾ? ಲೇ ಹನುಮಂತು, ಇದು ಕಲಿಗಾಲ, ಇಲ್ಲಿ ಸಮಯಕ್ಕೆ ಸಿಗ್ದವನೇ ರಾಜ. ಗಾಳಿ ಬಂದಾಗ ತೂರ್ಕೊಂಡವನೇ ಬುದ್ಧಿವಂತ. ಹುಡುಗಿರು ಹಾರ್ಕೊಂಡು ಹೋಗ್ಬಿಡ್ತಾರೆ. ಏನಂದೆ? ಅಯ್ಯಯ್ಯೋ, ಎಲ್ಲ ಹುಡುಗಿರು ಆ ಥರ ಅಲ್ಲ, ಎಲ್ಲೂರು ಮಾತ್ರ. ಗುರು ಸರ್ ಅವಳಿಗೋಸ್ಕರ ಏನೇನೆಲ್ಲ ಮಾಡ್ತಿದ್ರು, ಅದಕ್ಕೆ ಅವಳಿಗದು ಯಾವುದಕ್ಕೂ ಬೆಲೆ ಇಲ್ಲ. ಓ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಜೆನಿ. ಗುಡ್ ಮಾರ್ನಿಂಗ್ ಸರ್. ಇವ್ರು ಯಾವಾಗ ಬಂದರು? ಅವ್ರು ಬಂದು ತುಂಬ ಹೊತ್ತಾಯಿತು ಸರ್. ಓ ಅನ್ಬಿಲೀವಬಲ್, ವೆರಿ ಗುಡ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್, ಐ ಮೀನ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗೆ ನಡೀತಿದೆ ಕೆಲಸ? ವಾಕ್ ಇನ್ ಪ್ರೋಗ್ರೆಸ್ ಸರ್. ಆಗತ್ತೆ ಅಲ್ಲ, ಆಗಲೇಬೇಕು, ಅದು 3 ದಿವಸದಲ್ಲಿ. ಸರ್ ನಥಿಂಗ್ ಟು ವರಿ ಸರ್, ಇವತ್ತು ನಾಳೆ ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಡ್ತೀವಿ. ಮುಗಿಸ್ತೀವಿ? ವಾಟ್ ಯು ಮೀನ್? ಕೆಲಸ ನಿಮ್ದ ಶನಾಯ್ದ? ಐ ಮೀನ್ ಮುಗಿಸ್ತಾರೆ ಸರ್. ಮಿಸ್ಟರ್ ಆದಿತ್ಯ, ನಾನು ಹೇಳೋದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೀವು ಶನಾಯಾಗಿ ಹೆಲ್ಪ್ ಮಾಡಿದಷ್ಟು ಅವರಿಗೆ ತೊಂದರೆ ಜಾಸ್ತಿ. ಯಾಕಂದರೆ ಶರ್ಮಾ ಸರ್ ಈ ಕೆಲಸ ಮಾಡೋಕ್ಕೆ ಹೇಳಿರೋದು ಶನಾಯಾಗ ಮಾತ್ರ. ಈ ವಿಷಯದಲ್ಲಿ ನಿಮ್ಮ ಹತ್ರ ಹೆಲ್ಪ್ ತಗೊಂಡಿದ್ದಾಳೆ ಅಂತ ಗೊತ್ತಾದರೆ ಶನಾಯ ಕೆಲಸ ಹೋಗುತ್ತೆ, ನಿಮಗೆ ಪನಿಷ್ಮೆಂಟ್ ಆಗುತ್ತೆ. ಬೇಡತೆ ಆಗ್ತೀನಿ ನೋಡು, ಕೂತ್ಕ ಸುಮ್ಮನೆ ಹಸ್ಕೊಂಡು ಮಲ್ಕೋತಾಳ. ಹುಡುಗರ ಥರ ಆಟ ಮಾಡಬಾರ್ದು. ತಗೋ ಸುಮ್ಮನೆ ಊಟ ಮಾಡು, ಹಸ್ಕೊಂಡು ಇರಬಾರ್ದಮ್ಮ. ಊಟ ಮಾಡು.
ಕಣಪ್ಪ. ಬರ್ತಿರೋ ಇಲ್ವೋ ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವ್ರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ಪ್ರತಿಭಾ ಎಲ್ಲೋದ್ಲು ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗುರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರೋ ಬೇಕು ಅಂತಲೇ ಬೀಳ್ಸವ್ರೆ. ಅಪ್ಪ ಅಕ್ಕರು ಎಷ್ಟು ದುಃಖ ಮಾಡ್ಕೊಂಡ್ವೇನ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬೇಸರ ಆಗ್ಯದಂತ? ಅಕ್ಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನ್ಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಮಾಡು. ಮನು, ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ?